ಭಕ್ತಿ ದೇಗುಲ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ದಯವಿಟ್ಟು ಮರೆಯದೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶ್ರೀ ಬಾಲಾಜಿ ದೇವರ ಅಮರಕೇಶದ ರಹಸ್ಯ. ತಿರುಮಲದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮೂಲ ವಿಗ್ರಹಕ್ಕೆ ಸಂಬಂಧಿಸಿದ ಅತ್ಯಂತ ಪ್ರಬಲವಾದ ಮತ್ತು ಭಕ್ತರ ಮನಸ್ಸನ್ನು ಸೆಳೆಯುವ ರಹಸ್ಯಗಳಲ್ಲಿ ದೇವರ ಕೇಶ ಅಥವಾ ಕೂದಲಿನ ರಹಸ್ಯವು ಒಂದಾಗಿದೆ. ಸಾಮಾನ್ಯವಾಗಿ ಶಿಲೆಯಲ್ಲಿ ಕೆತ್ತಲ್ಪಟ್ಟ ಮೂರ್ತಿಗಳಿಗೆ ಕೃತಕ ಕೇಶವನ್ನು ಅಥವಾ ಕಿರೀಟವನ್ನು ಅಳವಡಿಸಲಾಗುತ್ತದೆ. ಆದರೆ ತಿರುಮಲದ ಬಾಲಾಜಿ ವಿಗ್ರಹದ ಮೇಲಿನ ಕೇಶವು ಸಜೀವ ಮತ್ತು ಸ್ವಾಭಾವಿಕ ಎಂದು ಭಕ್ತರು ದೃಢವಾಗಿ ನಂಬುತ್ತಾರೆ. ಈ ಕೇಶವು ಯಾವಾಗಲೂ ನಯವಾಗಿ, ಮೃದುವಾಗಿ ಮತ್ತು ತಾಜಾತನದಿಂದ ಕೂಡಿರುತ್ತದೆ ಎನ್ನಲಾಗುತ್ತದೆ. ದೈವತ್ವದ ಈ ಅಭಿವ್ಯಕ್ತಿ ಕೇವಲ ಶಿಲಾ ವಿಗ್ರಹಕ್ಕಿಂತಲೂ ಮಿಗಿಲಾದುದಾಗಿದೆ. ಇದು ಸ್ವಾಮಿಯ ಚೈತನ್ಯಮಯ ಉಪಸ್ಥಿತಿಯ ಸಂಕೇತವಾಗಿದೆ ಎಂದು ಭಕ್ತರು ವಿಶ್ವಾಸಿಸುತ್ತಾರೆ. ಈ ಕೇಶವು ಸದಾ ಜೀವಂತವಾಗಿರುವುದರ ಬಗ್ಗೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಪುರಾಣಗಳ ಪ್ರಕಾರ ಭಗವಾನ್ ವಿಷ್ಣುವು ವೆಂಕಟೇಶ್ವರನ ರೂಪದಲ್ಲಿ ಭೂಮಿಗೆ ಇಳಿದಾಗ ಒಂದು ಘಟನೆಯಲ್ಲಿ ಅವರಿಗೆ ತಲೆಯ ಮೇಲೆ ಗಾಯವಾಗುತ್ತದೆ. ಅದನ್ನು ಕಂಡ ನೀಲಾದೇವಿ ಎಂಬ ಗಂಧರ್ವ ರಾಜಕುಮಾರಿ ತನ್ನ ಬಹುಮುಖ್ಯ ಸ್ವತ್ತಾಗಿದ್ದ ಆಕರ್ಷಕವಾದ ಕೂದಲಿನ ಒಂದು ಭಾಗವನ್ನು ಕತ್ತರಿಸಿ ಸ್ವಾಮಿಯ ಗಾಯವನ್ನು ಮುಚ್ಚಲು ಬಯಸುತ್ತಾಳೆ. ತನ್ನ ಸೌಂದರ್ಯದ ಭಾಗವನ್ನು ತ್ಯಾಗ ಮಾಡಿ ತನಗೆ ಉಪಶಮನ ನೀಡಿದ ನೀಲಾದೇವಿಯ ನಿಸ್ವಾರ್ಥ ಸೇವೆಗೆ ವೆಂಕಟೇಶ್ವರನು ಪ್ರಸನ್ನನಾಗುತ್ತಾನೆ. ಅಂದಿನಿಂದ ಆತನು ನೀಲಾದೇವಿಯ ತ್ಯಾಗವನ್ನು ಗೌರವಿಸಲು ತಮ್ಮ ಸನ್ನಿಧಿಗೆ ಬಂದು ತಲೆಯ ಕೂದಲನ್ನು ಅರ್ಪಿಸುವ ಎಲ್ಲ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವುದಾಗಿ ಮತ್ತು ಅವರ ಆಶೀರ್ವಾದಿಸುವುದಾಗಿ ಆಶ್ವಾಸನೆ ನೀಡುತ್ತಾನೆ. ಈ ದಂತಕಥೆ ಇಂದು ತಿರುಪತಿಯಲ್ಲಿ ಕೋಟ್ಯಾಂತರ ಭಕ್ತರು ತಮ್ಮ ತಲೆಯನ್ನು ಬೋಳಿಸಿಕೊಳ್ಳುವ ಕೇಶಮುಂಡನ ಸಂಪ್ರದಾಯಕ್ಕೆ ಮುಖ್ಯ ಕಾರಣವಾಗಿದೆ. ತಮ್ಮ ಕೂದಲನ್ನು ದೇವರಿಗೆ ಅರ್ಪಿಸುವುದರ ಮೂಲಕ ಭಕ್ತರು ತಮ್ಮ ಅಹಂಕಾರ, ಲೌಕಿಕ ಆಕರ್ಷಣೆ ಮತ್ತು ದೇಹದ ಮೇಲಿನ ಮಮಕಾರವನ್ನು ತ್ಯಾಗ ಮಾಡುತ್ತೇವೆ ಎಂಬ ಸಂಕೇತವನ್ನು ನೀಡುತ್ತಾರೆ. ಈ ರೀತಿ ಬಾಲಾಜಿಯ ವಿಗ್ರಹದ ಮೇಲಿರುವ ನಿತ್ಯ ನೂತನ ಕೇಶವು ಕೇವಲ ಒಂದು ದೈವಿಕ ರಹಸ್ಯವಾಗದೆ ಭಕ್ತ ಮತ್ತು ಭಗವಂತನ ನಡುವಿನ ತ್ಯಾಗ ಮತ್ತು ಪ್ರೀತಿಯ ಬಂಧವನ್ನು ಪ್ರತಿಬಿಂಬಿಸುವ ಒಂದು ಅಮೂಲ್ಯವಾದ ದಿವ್ಯ ಸಂಕೇತವಾಗಿ ಪರಿಣಮಿಸಿದೆ. ನಂಬಿಕೆಯು ಭಕ್ತರ ವಿಗ್ರಹಗಳನ್ನು ಕೇವಲ ಶಿಲಾಮೂರ್ತಿಯಾಗಿ ನೋಡದೆ ಕಲಿಯುಗದ ಪ್ರತ್ಯಕ್ಷ ದೈವ ಎಂದು ಪೂಜಿಸಲು ಪ್ರಮುಖ ಕಾರಣವಾಗಿದೆ. ಕೇಶವು ವಾಸ್ತವವಾಗಿ ಮಾನವನ ಕೇಶದಂತೆ ನೈಸರ್ಗಿಕ ಮತ್ತು ಸಜೀವವಾಗಿ ಇದೆ ಎಂದು ನಂಬಿಕೆಯ ದೇವರಿಗೆ ಪ್ರತಿದಿನ ನಡೆಯುವ ಅಭಿಷೇಕಗಳ ನಂತರವೂ ಬತ್ತದಿರುವ ಅದರ ಹೊಳಪು ಮತ್ತು ಮೃದುತ್ವದಿಂದ ಮತ್ತಷ್ಟು ದೃಢವಾಗುತ್ತದೆ. ಈ ನಿರಂತರ ತಾಜಾತನವು ದೇವರು ನಿರಂತರವಾಗಿ ಚೈತನ್ಯಮಯವಾಗಿ ಮತ್ತು ಜೀವಂತವಾಗಿ ಇರುವನೆಂಬ ಆಧ್ಯಾತ್ಮಿಕ ಸತ್ಯವನ್ನು ಭಕ್ತರಿಗೆ ಮನದಟ್ಟು ಮಾಡಿಸುತ್ತದೆ. ಕೆಲವು ಹಿರಿಯ ಅರ್ಚಕರು ಮತ್ತು ಭಕ್ತರು ಈ ರಹಸ್ಯ ಕೇಶವು ಬಾಲಾಜಿಯು ಈ ಭೂಮಿಗೆ ಮೇಲಿನ ದುಃಖ ಮತ್ತು ಲೌಕಿಕ ಸಮಸ್ಯೆಗಳಿಗೆ ಪ್ರತಿಕ್ರಿಯಿಸುತ್ತಿರುವ ದೈವಿಕ ಅಂಶವಾಗಿದೆ ಎಂದು ವಿವರಿಸುತ್ತಾರೆ. ಇದರ ಜೊತೆಗೆ ಇದರಲ್ಲಿ ಕೆಲವು ಕಲಾತ್ಮಕ ಮತ್ತು ವೈಜ್ಞಾನಿಕ ವಿಮರ್ಶೆಗಳು ಕೂಡ ಇದ್ದಾವೆ. ಸಂಪ್ರದಾಯ ಮತ್ತು ಭಕ್ತಿಯ ನಂಬಿಕೆಗಳು ಬಲವಾಗಿದ್ದರೂ ವಿಮರ್ಶಕರು ಮತ್ತು ಕೆಲವು ಶಿಲ್ಪಕಲಾ ಇತಿಹಾಸಕಾರರು ಈ ರಹಸ್ಯವನ್ನು ಬೇರೆ ದೃಷ್ಟಿಕೋನದಿಂದಲೇ ನೋಡುತ್ತಾರೆ. ಶಿಲ್ಪಕಲೆಯ ದೃಷ್ಟಿಕೋನದಿಂದ ಹೇಳುವುದೇನೆಂದರೆ, ಕೆಲವು ತಜ್ಞರ ಪ್ರಕಾರ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವು ಬಹುಶಃ ಸಾಮಾನ್ಯ ಕಲ್ಲಿನಿಂದ ಮಾಡಲ್ಪಟ್ಟಿರದಿರಬಹುದು. ಪ್ರಾಚೀನ ಕಾಲದಲ್ಲಿ ವಿಶೇಷ ಕಲೆಯನ್ನು ಅಥವಾ ವಜ್ರದಂತಹ ಗಟ್ಟಿಯಾದ ಕಣಗಳನ್ನು ಹೊಂದಿರುವ ಗ್ರಾನೈಟ್ಗಳಂತಹ ಕಲ್ಲನ್ನು ಕೆತ್ತನೆಗೆ ಬಳಸಲಾಗುತ್ತಿತ್ತು. ಆ ಕಲ್ಲಿನ ಮೇಲ್ಮೆಯ ಅತ್ಯಂತ ನಯವಾದ ಮತ್ತು ಹೊಳಪಿನ ಕೆತ್ತನೆಯೇ ಅದು ಜೀವಂತ ಕೇಶದಂತೆ ಕಾಣಲು ಕಾರಣವಿರಬಹುದು. ಮತ್ತು ಲೇಪನ ಮತ್ತು ಆರೈಕೆ. ವಿಗ್ರಹಕ್ಕೆ ಪ್ರತಿನಿತ್ಯವೂ ಮಾಡಲಾಗುವ ವಿಶೇಷವಾದ ಮತ್ತು ಪವಿತ್ರವಾದ ಲೇಪನಗಳು, ಉದಾಹರಣೆಗೆ ಶ್ರೀಗಂಧದ ಮಿಶ್ರಣ ಮತ್ತು ಶುದ್ಧ ಎಣ್ಣೆಗಳು, ಅದರ ಮೇಲ್ಮೆಯನ್ನು ನಿರಂತರವಾಗಿ ತೇವಾಂಶದಿಂದ ಮತ್ತು ಹೊಳೆಯುವಂತೆ ಇಡಬಹುದು ಎಂದು ಕೆಲವು ವೈಜ್ಞಾನಿಕ ವಿಶ್ಲೇಷಣೆಗಳು ಹೇಳುತ್ತವೆ. ಆದರೆ ಈ ಎಲ್ಲ ವಿಮರ್ಶೆಗಳ ನಡುವೆಯೂ ಲಕ್ಷಾಂತರ ಭಕ್ತರು ಅಚಲ ನಂಬಿಕೆಯ ಆ ಕೇಶವನ್ನು ಕೇವಲ ಶಿಲಾಲಕ್ಷಣವಾಗಿ ನೋಡದೆ ದೇವರ ಪ್ರಕಟವಾದ ಕೃಪೆ ಎಂದು ಭಾವಿಸುತ್ತಾರೆ. ಬಾಲಾಜಿಯ ಕೇಶದ ರಹಸ್ಯವು ವೈಜ್ಞಾನಿಕ ವಿವರಣೆಗೆ ಮೀರಿ ಭಕ್ತಿಯ ಲೋಕದಲ್ಲಿ ಮಹತ್ವದ ಸ್ಥಾನವನ್ನು ಗಳಿಸಿದೆ.